ನಮಸ್ತೆ. ನಾನು ಪ್ರಿನ್ಸ್ ಪುಟ್ಟು ಕನ್ನಡಿಗ ಅನ್ನೋ ಪೇಜಿಂದ ಬಂದಿದ್ದೀನಿ. ನಾನು ಕಂಟೆಂಟ್ ಕ್ರಿಯೇಟರು ಮತ್ತು ಸಿನಿಮಾ ರಿವ್ಯೂ ಎಲ್ಲ ತೆಗಿತೀನಿ. ಇವತ್ತು ಮಾರ್ಕ್ ಮೂವಿ ರಿಲೀಸ್ ಆಗಿದ್ದರಿಂದ ಪದ್ಮ ಟಾಕೀಸ್ಗೆ ಹೋಗಿದ್ದೆ. ಅಲ್ಲೂ ಒಳ್ಳೆ ರಿವ್ಯೂ ಇತ್ತು. ಮತ್ತು ಸಂಗಮ್ ಥಿಯೇಟ್ರಲ್ಲಿ ಹೆವಿ ಕ್ರೇಜ್ ಇತ್ತು. ಮತ್ತು ನಿನ್ನೆಯಿಂದನೂ ಕ್ರೌಡ್ ಎಲ್ಲ ಇತ್ತು, ಪ್ರೊಸೆಷನ್ ಇತ್ತು. ಹಂಗಾಗಿ ಬೇಗನೆ ಬಂದೆ. ಒಳಗಡೆ ಅಂತೂ ಫಸ್ಟ್ ಶೋ ಅಂತೂ ಒಳ್ಳೆ ಹೆವಿ ಕ್ರೇಜ್ ಅಂದರೆ ಕ್ರೇಜು. ಫ್ಯಾನ್ಸ್ ಎಲ್ಲ ತುಂಬ ಎಂಜಾಯ್ ಆಗಿ ಸಿನಿಮಾ ನೋಡಿದ್ರು. ಹೊರಗಡೆ ರಿವ್ಯೂ ತೊಗೋಬೇಕಂದ್ರೆ ತುಂಬ ಕ್ರೇಜಿಯಾಗಿ ರಿವ್ಯೂ ಕೊಟ್ಟಿದ್ದಾರೆ, ಸಿನಿಮಾ ಸಖತ್ತಾಗಿ ಬಂದಿದೆ ಅಂತ. ಎಲ್ಲರೂ ಪ್ರೀತಿಯಿಂದ ಮೆಚ್ಚಿ ಸಿನಿಮಾ ನೋಡ್ತಿದ್ದಾರೆ. ಇದೆಲ್ಲ ನೋಡಿದಾಗ ತುಂಬ ಖುಷಿ ಬಂತು. ಮತ್ತು ಒಳ್ಳೆ ರಿವ್ಯೂ ಸಿನಿಮಾ ಎಲ್ಲರೂ ಬಂದು ನೋಡಿ. ನನಗೂ ರಿವ್ಯೂ ತೊಗೊಳಕ್ಕೆ ಬಂದು ತುಂಬ ಖುಷಿ ಆಯಿತು. ಒಳ್ಳೆ ರಿವ್ಯೂ ಕೊಟ್ಟಿದ್ದಾರೆ ಜನರು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಾನು ಅವ್ರ ರೇಂಜಿಗಿಲ್ಲ, ಅವ್ರ ಹೈಟು ನಾನಿಲ್ಲ. ಬಟ್ ಓಕೆ ಓಕೆ ಇಲ್ಲ, ಅದನ್ನ ಕೇಳಿದ್ರೆ ಒಂಥರ ವೈಬ್ ಜಾಸ್ತಿ ಆಗುತ್ತೆ, ಖುಷಿ ಆಗುತ್ತೆ, ಒಂದು ರೋಮಾಂಚನ ಆಗುತ್ತೆ ಹಂಗೆ ಹೇಳೋದು ನೋಡಿದ್ರೆ. ಅಷ್ಟು ದೊಡ್ಡ ಸ್ಟಾರ್ಗೆ ನಮ್ಮನ್ನ ಕಂಪೇರ್ ಮಾಡ್ತಾರೆ ಅಂದರೆ. ಬಟ್ ತುಂಬ ಖುಷಿ ಆಗುತ್ತೆ ಇದೆಲ್ಲ ನೋಡಿದ್ರೆ, ಕ್ರೇಜ್ ಎಲ್ಲ ನೋಡಿದ್ರೆ. ಸರ್, ಪೈರಸಿ ಅಂದರೆ ಇವತ್ತು ಸಿನಿಮಾಗಳು ಥಿಯೇಟ್ರಿಗೆ ಬಂದು ಓಡೋದೇ ಕಷ್ಟ ಆಗಿದೆ. ನೂರಾರು ಸಿನಿಮಾಗಳು ಬರುತ್ತೆ, ತಿಂಗಳು ಸಿನಿಮಾಗಳು 1000 ಬರುತ್ತೆ. ಬಟ್ ಸಿನಿಮಾಗಳು ಥಿಯೇಟ್ರಲ್ಲೇ ನಿಲ್ಲಲ್ಲ, ಮಾಲ್ಗಳೆಲ್ಲ ಇರೋದ್ರಿಂದ. ಇಂಥ ಸಮಯದಲ್ಲಿ ಈ ಪೈರಸಿ ಮಾಡೋದೆಲ್ಲ ತುಂಬ ಅಂದರೆ ತುಂಬ ಕಷ್ಟ. ಸಿನಿಮಾ ಇಂಡಸ್ಟ್ರಿಗೆ ದೊಡ್ಡ ಲಾಸು. ಯಾರು ಪೈರಸಿ ಮಾಡ್ದೇನೆ ನೇರವಾಗಿ ಸಿನಿಮಾದಲ್ಲೇ ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡೋದ್ರಿಂದ ಆ ಫೀಲು, ಎಂಜಾಯ್ಮೆಂಟು ನಿಮಗೆ ಥಿಯೇಟ್ರಲ್ಲಿ ಮಾತ್ರ ಸಿಗೋದು. ಈ ಪೈರಸಿಯಿಂದ ಫೋನಲ್ಲೆಲ್ಲ ಸಿಗಲ್ಲ. ದಯವಿಟ್ಟು ಯಾರು ಪೈರಸಿ ಮಾಡಬೇಡಿ. ಕನ್ನಡ ಸಿನಿಮಾ ತುಂಬ ನೆಕ್ಸ್ಟ್ ಲೆವೆಲ್ ಬೆಳಿಬೇಕು, ಚಿತ್ರರಂಗ ಇನ್ನೂ ಬೆಳಿಬೇಕು. ಸ್ಟಾರ್ಗಳು ಸಿನಿಮಾ ಎಲ್ಲ ಸ್ಟಾರ್ ಅಲ್ಲ, ಸಣ್ಣ ಪುಟ್ಟ ಕಲಾವಿದರು ಯಾರೇ ಇರಲಿ, ಸಿನಿಮಾಗಳು ಚೆನ್ನಾಗಿ ಓಡಬೇಕಂದ್ರೂ ಪೈರಸಿ ನಿಲ್ಲಬೇಕು. ಯಾರು ಪೈರಸಿ ಮಾಡಬೇಡಿ. ದಯವಿಟ್ಟು ಸಿನಿಮಾ ಮಂದಿರಗಳಿಗೆ ಬಂದು ಸಿನಿಮಾ ನೋಡಿ, ಕನ್ನಡ ಸಿನಿಮಾನ ಎತ್ತಿ ಆರೈಸಿ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ವಿನಯ್ ಗೌಡ ಮತ್ತೆ ಧನ್ವೀರ್ ಅವರಿಂದ ಫ್ಯಾನ್ ವಾರ್ ಎಲ್ಲೋ ಒಂದು ಕಡೆ ಸೃಷ್ಟಿ ಮಾಡಿದ್ರು ಅಂತ ನಿಮ್ಗೆ ಅನ್ಸಲ್ವಾ? ಸರ್, ಅಂದರೆ ಅವ್ರವ್ರ ವ್ಯೂವಲ್ಲಿ ಅವರು ಒಂದೇನೋ ಸ್ಟೇಟಸ್ಸು ಸ್ಟೋರಿನ ಏನೋ ಹಾಕ್ಕೊಂಡಿರ್ತಾರೆ. ಅದನ್ನೇ ಹೈಲೈಟಾಗಿ ಮಾಡಿ ಅದನ್ನು ಕಾಂಟ್ರವರ್ಸಿ ಮಾಡಿ ಫ್ಯಾನ್ ವಾರ್ ಮಾಡೋದು ತುಂಬ ತಪ್ಪು ಅಂತ ನನ್ನ ಪ್ರಕಾರ ಅನ್ಕೋತೀನಿ. ಬಟ್ ಯಾರೇ ಏನೇ ಮಾಡೋದಿದ್ರು ನೀವು ಯೋಚನೆ ಮಾಡಿ ಮಾಡಬೇಕು. ಮತ್ತು ಅದನ್ನು ದೊಡ್ಡದಾಗಿ ಬೆಳೆಸೋಕೆ ಹೋಗ್ಬಾರ್ದು ಯಾರೂ. ಯಾರ್ಯಾರು ಸಿನಿಮಾನ ಯಾರ್ಯಾರು ಇಷ್ಟಪಡ್ತಾರೆ, ಎಲ್ಲ ಸ್ಟಾರ್ಗಳ ಸಿನಿಮಾನ ಪ್ರತಿಯೊಬ್ಬರು ನೋಡಿ ಇಷ್ಟಪಡೋದ್ರಿಂದ ಕನ್ನಡ ಚಿತ್ರರಂಗ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ. ಈ ಥರದ್ದೆಲ್ಲ ಸಣ್ಣ ಪುಟ್ಟ ವಿಚಾರಗಳು ಸಣ್ಣದಾಗಿದ್ರೆ ಸರಿ, ಅದನ್ನು ದೊಡ್ಡದಾಗಿ ಮಾಡೋಕ್ಕೆ ಹೋಗ್ಬಾರ್ದು ಅಂತ ಇಷ್ಟಪಡ್ತೀನಿ. ಫ್ಯಾನ್ಸ್ಗಳಿಗೆ ನೀವೇನು ಇಷ್ಟಪಡ್ತೀರಾ? ಸರ್, ಫ್ಯಾನ್ಸ್ಗಳಿಗೆ ನೀವೇನು ಇಷ್ಟಪಡ್ತೀರಾ? ವಾರ್ ಮಾಡ್ಕೋಬೇಕು ಬೇಡವೋ? ಇಲ್ಲ, ವಾರೇನಿಲ್ಲ. ಈ ಸಿನಿಮಾನ ನೀವು ಹೆಚ್ಚು ಸಿನಿಮಾ ನೋಡಿ ಮತ್ತು ನಿಮ್ಮ ಫ್ಯಾಮಿಲಿಗಳನ್ನೂ ಕರ್ಕೊಬಂದು ಸಿನಿಮಾ ನೋಡೋದ್ರಿಂದ ಸಿನಿಮಾ ಚೆನ್ನಾಗಿ ಬೆಳೆಯುತ್ತೆ. ಆಗ ಫ್ಯಾನ್ಗೆ ಒಂದು ಗೌರವ ಸಿಗುತ್ತೆ. ಒಬ್ಬ ಸ್ಟಾರ್ನ ಯಾವಾಗ ನೀವು ಫ್ಯಾನ್ ವಾರ್ ಮಾಡೋದಲ್ಲ, ಒಬ್ಬ ಸ್ಟಾರ್ ಸಿನಿಮಾನ ನೀವು ನಿಮ್ಮ ಅಭಿಮಾನಿಯಾಗಿ ನೀವು ನಿಮ್ಮ ಸ್ನೇಹಿತರು ಫ್ಯಾಮಿಲಿ ಎಲ್ಲ ಬಂದು ಸಿನಿಮಾ ನೋಡೋದೇ ಅದೇ ದೊಡ್ಡ ವಿಜೃಂಭಣೆ. ಫ್ಯಾನ್ ವಾರ್ಗಿಂತ ಸಿನಿಮಾಗಳನ್ನ ಎಲ್ಲನೂ ಕರ್ಕೊಬಂದು ನೋಡೋದೇ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಈಗ ಸುದೀಪ್ ಸರ್, ದರ್ಶನ್ ಸರ್ ಇಬ್ರು ಒಂದಾಗಬೇಕಾ ಬೇಡ ಸರ್ ನಿಮ್ಮ ಅಭಿಪ್ರಾಯ? ಸರ್, ಒಂದಾಗ್ಬೇಕು ಸರ್, ಒಂದಾಗಿದ್ದಾರೆ ಅನ್ಕೋತೀನಿ. ಬಟ್ ಫ್ಯಾನ್ಸ್ ಏನು ಮಾಡ್ತಾರೆ, ಹೆವಿ ಕ್ರೇಜ್ಗೆ ಅವ್ರವ್ರು ಇಷ್ಟ ಬಂದಂಗೆ ಮಾತಾಡ್ತಾರೆ. ಬಟ್ ದೊಡ್ಡವರೇ ಮಾತಾಡಲ್ಲ ಪಾಪ. ಅವ್ರಿಗೇನು ಆ ಥರ ವಾರ್ ಇರಲ್ಲ. ಬಟ್ ಇಲ್ಲಿ ಯಾರೋ ಸಣ್ಣ ಪುಟ್ಟ ತಪ್ಪು ಮಾಡಿ ಅದನ್ನು ಹೈಲೈಟ್ ಮಾಡೋದ್ರಿಂದ ಇದು ವಾರ್ ಅಂತ ಶುರು ಆಗ್ತಿದೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಲ್ಲ ಚೆನ್ನಾಗಿದ್ದಾರೆ. ಅವ್ರು ಮುಂದೆ ಒಂದೇ ಫ್ರೇಮಲ್ಲಿ ಬಂದ್ರೂ ತುಂಬ ಖುಷಿ. ಇಡೀ ಕರ್ನಾಟಕನೇ ಗೌರವಿಸುತ್ತೆ. ಸೂಪರ್ ಇರುತ್ತೆ ಅಂತ ಹೇಳ್ತೀನಿ. ಈಗ ಸರ್, ಸುದೀಪ್ ತರ ನಡೀತೀರಾ? ಅವ್ರ ತರ ಒಂಥರ ಮಾತಾಡ್ತೀರಾ ಸ್ವಲ್ಪ? ಇಲ್ಲ. ಈಗ ಫೇಸ್ ಎಲ್ಲ ಹಂಗೆ ಇದೆ. ಇಲ್ಲ, ಇವರು ಸುದೀಪ್ ಅಲ್ಲ, ಪುಟ್ಟು ಕನ್ನಡಿಗ ಅಂತ ಆ ಥರ ಸ್ಟೈಲ್ ಎಲ್ಲ ಇರ್ಬೋದು ಏನಾದ್ರು ಅಷ್ಟೇ. ನಾನು ಹೇಳ್ತಾ ಇಲ್ಲ, ಹುಡುಗರು ಜೂನಿಯರ್ ಸುದೀಪ್ ತರ ಕಾಣ್ತಾರೆ ಅಂತ. ಎಲ್ಲಿ ಹುಡುಗರು ಹೇಳ್ಸಿ ಈಗ ನಾನೇನಂದರೆ ನಾನು ಔಟ್ಲುಕ್ಕು ನಾನು ನನ್ನ ಸ್ಟೈಲ್ ಹಂಗೆ ಬಿಟ್ಕೊಂಡಿದ್ದೀನಿ, ಚೆನ್ನಾಗಿದೆ. ಬಟ್ ಇದು ಒಂಥರ ಕ್ರೇಜ್ ಆಗಿದೆ. ಸಿನಿಮಾ ಮಾರ್ಕ್ ರಿವ್ಯೂಗೆ ಬಂದದಕ್ಕೆ ಎಲ್ಲರೂ ನೋಡಿ ಖುಷಿಪಟ್ಟು ಸುದೀಪ್ ಥರನೇ ಕಾಣ್ತಿದ್ರು ಹಾಗೆ ಹೀಗೆ ಅಂತಂದರು. ಅದನ್ನ ನೋಡಿ ನಂಗೆ ತುಂಬ ಖುಷಿ ಆಯಿತು. ಅವ್ರ ಮಾತನ್ನ ಕೇಳಿ ಇನ್ನೂ ನನಗೆ ಒಂಥರ ಹುರುಪು ಬಂದು ಮೈ ರೋಮಾಂಚನ ಆಯಿತು. ಸರ್, ಸುದೀಪ್ ಅಲ್ಲಿರೋ ಒಳ್ಳೆ ಗುಣಗಳನ್ನ ನೀವು ಯಾವ್ಯಾವ ಅಳವಡಿಸ್ಕೋಬೇಕು ಅಂತೀರಿ? ಸರ್, ಅಂದರೆ ಅವರು ಏನು ಕಾಂಟ್ರವರ್ಸಿ ಮಾಡ್ದೇನೆ ಜನರಿಗೆ ತಿಳಿಸೋ ಮಾತುಗಳ ಮುಖಾಂತರ ಒಂದು ಐಡಿಯಾಲಜಿನ ತಿಳಿಸೋದು, ಮತ್ತು ಒಳ್ಳೆ ಬುದ್ಧಿವಾದ ಹೇಳೋದು, ನೀತಿ ಪಾಠ ಹೇಳೋದು, ಇದೆಲ್ಲ ತುಂಬ ಅವರಿಂದ ಒಂದು ಒಳ್ಳೆ ಗುಣಗಳನ್ನ ಕಲ್ತ್ಕೊಂಡು ಅಳವಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಜೀವನನೂ ಚೆನ್ನಾಗಿರುತ್ತೆ, ನಮ್ಮ ಲೈಫ್ ಸ್ಟೈಲು ಚೆನ್ನಾಗಿರುತ್ತೆ. ಕಿಚ್ಚ ಅವರಿಂದ ಅದನ್ನು ನಾವು ಕಾಪಿ ಮಾಡ್ಬೋದು ಅನ್ಕೋತೀನಿ. ಪ್ರಿನ್ಸ್ ಪುಟ್ಟು ಕನ್ನಡಿಗ ಅಂತ. ಪ್ರಿನ್ಸ್ ಪುಟ್ಟು ಕನ್ನಡಿಗರು ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರು. ಅವರು ಕನ್ನಡದ ಬಗ್ಗೆ, ಕನ್ನಡ ನೆಲ ಜಲ ಮತ್ತು ಅಭಿಮಾನಿಗಳ ಬಗ್ಗೆ ಮತ್ತು ಸ್ಟಾರ್ಸ್ಗಳ ಬಗ್ಗೆ ಯಾರು ವಾರ್ ಮಾಡ್ಕೋಬೇಡಿ,
ಅವರು ಚೆನ್ನಾಗಿದ್ರೆ ನಮ್ಮ ಕರ್ನಾಟಕದಲ್ಲಿ ಫ್ಯಾನ್ಸ್ಗಳು ಚೆನ್ನಾಗಿರ್ತಾರೆ. ಯಾರೋ ಅಂತೆ ಕಂತೆ ಅಂಥ ಮಾತುಗಳಿಗೆಲ್ಲ ನೀವು ಕಿವಿ ಕೊಡಬೇಡಿ. ಕನ್ನಡ ಪಿಕ್ಚರ್ಗೆ ಥಿಯೇಟ್ರಿಗೆ ಬಂದು ನೋಡಿ. ಪೈರಸಿ ಅದಕ್ಕೆಲ್ಲ ಕಿವಿ ಕೊಡಬೇಡಿ ಅಂತ ಒಂದು ಯುವಕರಿಗೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಪುಟ್ಟು ಅವರು ನೋಡೋಕ್ಕೆ ಕಿಚ್ಚ ಸುದೀಪ್ ಥರನೇ ಜೂನಿಯರ್ ಸುದೀಪ್ನೇ ಅನ್ಕೋಬೋದು. ಆ ಥರ ಕಾಣ್ತಾ ಇದ್ದಾರೆ. ಅವರು ಒಂದು 4 ಒಳ್ಳೆ ಮಾತುಗಳನ್ನ ಆಡಿದ್ದಾರೆ. ಅವ್ರಿಗೆ ನಮ್ಮ ಚಾನೆಲ್ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ಜೈ ಕಿಚ್ಚ ಬಾಸ್.